ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಕಲಿತಾ ಇದ್ದೀವಿ. ಅದರೊಳಗಡೆ ಬಂದು ಪ್ರಾಡಕ್ಟ್ ಮೆಥಡನ್ನು ಕಲಿತಾ ಇದ್ದೀವಿ ಫಾರ್ 6 ಮಾರ್ಕ್ಸ್ ಕ್ವೆಶನ್ಸ್. ಪಾರ್ಟ್ನರ್ ಡ್ರಾಯಿಂಗ್ ಮಾಡಿರೋದನ್ನು ಇಲ್ಲಿ ಕೊಟ್ಟಿದ್ದಾರೆ, ಅಂದರೆ ಅದನ್ನು ಡೇಟ್ ಆಫ್ ಡ್ರಾಯಿಂಗ್ಸ್ ಮತ್ತು ಅಮೌಂಟಲ್ಲಿ ಕೊಟ್ಟಿದ್ದಾರೆ. ಯಶಸ್ವಿ ಡ್ರಾಯಿಂಗ್ನ ಮಾಡ್ಕೊಂಡಿರೋದು. ಯಶಸ್ವಿ and Tapasvi are partners in a firm. During the year ended on 31st March 2025. ಯಶಸ್ವಿ ಮೇಕ್ ದ ಡ್ರಾಯಿಂಗ್ ಆಸ್ ಅಂಡರ್. ಅವರು ಡ್ರಾಯಿಂಗ್ ಮಾಡ್ಕೊಂಡಿದ್ದಾರೆ. ನಮಗೆ ಇಲ್ಲಿ ಡೇಟ್ ಆಫ್ ಡ್ರಾಯಿಂಗ್ಸು ಮತ್ತು ಅಮೌಂಟ್ನ ಕೊಟ್ಟಿದ್ದಾರೆ. ಡೇಟ್ ಆಫ್ ಡ್ರಾಯಿಂಗ್ಸಲ್ಲಿ ಫಸ್ಟು 1/8/2024 5,000 ಡ್ರಾ ಮಾಡ್ಕೊಂಡಿದ್ದಾರೆ. 31st December 2024 10,000 ಡ್ರಾ ಮಾಡ್ಕೊಂಡಿದ್ದಾರೆ. 31st March 2025 15,000 ಅವರು ಡ್ರಾ ಮಾಡ್ಕೊಂಡಿದ್ದಾರೆ. Partnership provided that partners are charged interest on drawings 12% per annum. Calculate the interest chargeable to Yashasvi drawings using product method. 12% per annum ಕೊಟ್ಟಿದ್ದಾರೆ ಇಂಟ್ರೆಸ್ಟ್ನ. ಮತ್ತು ಇಲ್ಲಿ 31st March 2025ಗೆ ಇಯರ್ ಎಂಡ್ ಆಗಿದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ 1/4ಗೆ ಸ್ಟಾರ್ಟ್ ಆದರೆ 31st Marchಗೆ ಅದು ಎಂಡ್ ಆಗಬೇಕು. ಸೊ ಇಲ್ಲಿ 31st March 2005ಗೆ ಇಯರ್ ಎಂಡ್ ಆಗಿದೆ. ಆ ಟೈಮಲ್ಲಿ ಇವರು ಡ್ರಾಯಿಂಗ್ಸ್ನ ಮಾಡ್ಕೊಂಡಿದ್ದಾರೆ ಪಾರ್ಟ್ನರು. ಮಂತ್ಸ್ ಕ್ಯಾಲ್ಕುಲೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1/4/2024 to 31st March 2025ಗೆ 12 ಮಂತ್ಸ್ ಆಗುತ್ತೆ. 1/5 to 31st March 11 ಮಂತ್ಸ್, 1/6 to 31st 10 ಮಂತ್ಸ್, 1/7 to 31st 9 ಮಂತ್ಸ್, 1/8 to 31st 8 ಮಂತ್ಸ್, 1/9 to 31st 7 ಮಂತ್ಸ್, 1/10 to 31st 6 ಮಂತ್ಸ್, 1/11 to 31st 5 ಮಂತ್ಸ್, 1/12 to 31st 4 months, 1/1 to 31st 3 months, 1/2 to 31st 2 months, 1/3 to 21 month and 31st to 31st 0 months. ಬಿಕಾಸ್ 31st ಎಂಡಿಂಗ್ ಆಗಿರೋದ್ರಿಂದ ಮಂತ್ ಕೂಡ ಅದೇ ಎಂಡ್ ಆಗಿದೆ, ಇಯರ್ ಕೂಡ ಅದೇ ಎಂಡ್ ಆಗಿದೆ. ಸೊ ಹಾಗೆ 0 ಮಂತ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಡೇಟ್ ಆಫ್ ಡ್ರಾಯಿಂಗ್ಸು 5,000 ಇದೆ. ಅದನ್ನು ನಾವೀಗ ಫಾರ್ಮೆಟಲ್ಲಿ ಬರ್ಕೋಬೇಕು. ಅಂದರೆ ಫಾರ್ಮೆಟ್ಗೆ ನಿಮಗೆ ಮೊದಲು ಡೇಟ್, ಅಮೌಂಟ್, ಮಂತ್ಸ್ ಆ್ಯಂಡ್ ಪ್ರಾಡಕ್ಟ್ ಇದೆ. ಅದರಲ್ಲಿ ನಾವು ಮೊದಲು ಡೇಟ್ನ 1/8/2025 ಅಂತ ಬರ್ಕೊತಿದ್ದೀವಿ ಮತ್ತು ಅಮೌಂಟ್ 5,000 ಇದೆ. 1/8/2024 to 31st March 2025ಗೆ 8 ಮಂತ್ಸ್ ಆಗುತ್ತೆ. ಸೊ ಹಾಗಾಗಿ ನಾವು ಮಂತ್ಸ್ ಜಾಗದಲ್ಲಿ ನಾವು 8 ಅಂತ ಬರ್ಕೊತೀವಿ. ಇಫ್ ಇನ್ ಕೇಸ್ ನಾವು ಅಮೌಂಟ್ನ ಕಾಲಮ್ನ 1 ಅಂತ ತೊಗೊಂಡು ಮಂತ್ ಕಾಲಮ್ನ 2 ಅಂತ ತೊಗೊಂಡ್ರೆ ಪ್ರಾಡಕ್ಟ್ಗೆ ಇಂಟು ಆಗಬೇಕು. ಸೊ 1 into 2 ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 5,000 into 8 ಆದರೆ 40,000 ಆಗುತ್ತೆ. ಅದನ್ನು ನಾವು ಇಂಟು ಮಾಡ್ಕೋಬೇಕು. ಪ್ರಾಡಕ್ಟ್ ಅಂತಂದ್ರೆ ಇಂಟು ಮಾಡ್ಕೊಳ್ಳೋದಲ್ವ, ಹಾಗಾಗಿ. ನೆಕ್ಸ್ಟ್ ಬಂದು 31st December 2025ಇಂದ 10,000ನ ಡ್ರಾ ಮಾಡ್ಕೊಂಡಿದ್ದಾರೆ. ಸೊ 31st 12 ಇದು ಮಂತ್ ಎಂಡಿಂಗ್ ಆಗಿರೋದ್ರಿಂದ ನಾವು ಹೋಲ್ ಮಂತ್ನ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇವಾಗ ಯಾರೋ ಒಬ್ಬರು ಕೆಲ್ಸಕ್ಕೆ ಬಂದು ಸೇರ್ಕೊಂಡಿದ್ದಾರೆ 31st ಅಂತಂದರೆ ನಾವು ಅವ್ರಿಗೆ ಪೂರ್ತಿ ತಿಂಗಳು ಸಂಬಳನ ನಾವು ಕೊಡೋಕ್ಕಾಗಲ್ಲ. ನಾವು ನೆಕ್ಸ್ಟ್ ಮಂತಿಂದ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾವು 31st 12ನ ಬಿಟ್ಟು 1/1/25ಗೆ ನಾವು ಅದನ್ನು ಲೆಕ್ಕಕ್ಕೆ ತಗೋತೀವಿ. ಸೊ 31st December ತೊಗೊಂಡ್ರೆ ನಿಮಗೆ ಕ್ಯಾಲ್ಕುಲೇಷನ್ ರಾಂಗ್ ಆಗ್ಬೋದು. ಸೊ 1/1/2025 ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾರ 31st ತೊಗೊಂಡ್ರೆ ನಿಮಗೆ ಜಾಸ್ತಿ 4 ಮಂತ್ಸ್ ಆಗಿಬಿಡುತ್ತೆ, 3 ಮಂತ್ಸ್ ಆಗೋ ಬದಲು. ನೋಡಿ ಇಲ್ಲಿ 1/1/2025 to 31stಗೆ 3 ಮಂತ್ಸ್ ಆಗುತ್ತೆ. ಇನ್ ಕೇಸ್ ನೀವು ಡಿಸೆಂಬರ್ ತೊಗೊಂಡ್ರೆ ನಿಮಗೆ 4 ಮಂತ್ಸ್ ಆಗಿ ಕ್ಯಾಲ್ಕುಲೇಷನ್ ರಾಂಗ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ ನಾನು ನೆಕ್ಸ್ಟು 31st December 2025 10,000 ಇದೆ, 10,000 ಬರ್ಕೊಂಡು. ಸೊ ಮಂತ್ಸು 3 ಇದೆ. ಇಫ್ ಇನ್ ಕೇಸ್ ನೀವು ಮಿಸ್ಟೇಕ್ ಮಾಡಿಕೊಂಡ್ರೆ 4 ಮಂತ್ಸ್ ಆದರೆ ಫುಲ್ ಕ್ಯಾಲ್ಕುಲೇಷನ್ ಎಲ್ಲ ರಾಂಗ್ ಆಗುತ್ತೆ. ಸೊ 10,000 into 3 ಮಾಡಿಕೊಂಡ್ರೆ ನಮಗೆ 30,000 ಸಿಗುತ್ತೆ. ಇವೆರಡನ್ನೂ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಇಂಟು ಮಾಡ್ಕೊತೀವಿ. ನೆಕ್ಸ್ಟ್ 31st March 2025ಗೆ 15,000ನ ಅವರು ಡ್ರಾ ಮಾಡ್ಕೊಂಡಿದ್ದಾರೆ. 31st March ಅಂತಂದರೆ ಮಂತ್ ಎಂಡಿಂಗ್ ಕೂಡ ಹೌದು, ಇಯರ್ ಎಂಡಿಂಗ್ ಕೂಡ ಹೌದು. ಸೊ ಹಾಗಾಗಿ 31st March 2025 to 31st March 2025ಗೆ ನಮಗೆ 0 ಮಂತ್ ಸಿಗುತ್ತೆ. ನಮಗೆ ಅಲ್ಲಿ ಮಂತ್ಸ್ ಕ್ಯಾಲ್ಕುಲೇಷನ್ ಆಗಲ್ಲ. ಸೊ ಹಾಗಾಗಿ ನಾವು ಅದನ್ನು 0 ಅಂತಲೇ ತೊಗೋಬೇಕಾಗುತ್ತೆ. ಇವಾಗ 31st March 2025ಗೆ 15,000 ಅವರು ಡ್ರಾ ಮಾಡ್ಕೊಂಡಿದ್ದಾರೆ. ಅದನ್ನು ಅಮೌಂಟ್ ಕಾಲಮಲ್ಲಿ ಬರ್ಕೊಂಡು ಮಂತ್ 0 ಅಂತ ತೊಗೊತೀವಿ. ಸೊ ನಾವು ಪ್ರಾಡಕ್ಟ್ ಮಾಡಿದಾಗ ಇಂಟು ಮಾಡ್ಕೊಂಡಾಗ ನಮಗೆ 15 into 0 0 ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಈಸ್ ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೋಬೇಕು ನಾವು. ಸೊ ಮೇಜರ್ ಸ್ಟೆಪ್ಪೇ ಇದು. ನಾವು ಇಲ್ಲೇ ಆ್ಯಡ್ ಮಾಡ್ಕೋಬೇಕು, ಇದನ್ನು ಟೋಟಲಿಂಗ್ ಮಾಡ್ಕೋಬೇಕು. ಸೊ 40 + 30 + 0 ಅಂತಂದರೆ ನಮಗೆ ಎಷ್ಟು ಸಿಗುತ್ತೆ? 70,000 ಸಿಗುತ್ತೆ. ಇವೆರಡೂ ನಾವು ಆ್ಯಡ್ ಮಾಡ್ಕೋಬೇಕು. ಹುಷಾರಾಗೆ ಮತ್ತು ಕೇರ್ಫುಲ್ಲಾಗಿದ್ದರೆ ಮಾತ್ರ ನಮಗೆ ಕೆಲವೊಂದು ಸರಿ ಕರೆಕ್ಟಾಗಿ ಆನ್ಸರ್ ಬರ್ಬೋದು, ಕೆಲವೊಂದು ಸರಿ ರಾಂಗಾಗಿ ಆನ್ಸರ್ ಬರ್ಬೋದು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಫಾರ್ಮುಲಾ ಗೊತ್ತೇ ಇದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್
ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/2. ಟೋಟಲ್ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಮೇಲ್ಗಡೆ ಏನು ನೀವು ಆ್ಯಡ್ ಮಾಡ್ಕೊಂಡಿದ್ದೀರ ಗೊತ್ತಾ 70,000. ಸೊ 40 + 30 + 0 ಅದನ್ನು ಮಾಡ್ಕೋತೀವಿ. ನೆಕ್ಸ್ಟು ರೇಟ್ ಅಂತ ಬಂದರೆ ನಿಮಗೆ ಕ್ವಶನ್ನಲ್ಲೇ ಇರುತ್ತೆ ನೋಡಿ, ಅಲ್ಲಿ ಚಾರ್ಜ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 12% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 12% ಪರ್ ಆ್ಯನಮ್ ಈಸ್ ನಥಿಂಗ್ ಬಟ್ ಇದು ನಿಮಗೆ ರೇಟ್ ಆಗಿರುತ್ತೆ. ಸೊ ರೇಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ 12/100 ಅಂತ ಹಾಕೋತೀರಾ. ಮತ್ತು ಫಾರ್ಮುಲಾದಲ್ಲಿ ಇರೋ ಹಾಗೆಯೇ 1/12ನ ಸೇಮ್ ಆ್ಯಸ್ ಯೂಶುವಲ್ ಹಾಗೆ ಬರ್ಕೋತೀವಿ. 12 ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಹೋಲ್ ಮಂತ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ 70,000 ಇಂಟು 12/100 ಇಂಟು 1/12 ಅಂತಂದರೆ ನಮ್ಗೆ ಆನ್ಸರು 700 ಬರುತ್ತೆ. ಸೊ ಇದು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇರುತ್ತೆ ನಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು. ಸೊ ಇದೇ ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಇದನ್ನು ನಾವು 700 ಅಂತ ಬರ್ಕೊಂಡು ಕ್ಲೋಸ್ ಮಾಡ್ಕೊತೀವಿ. ಇದನ್ನು ನಾನು ಹೇಳ್ದಾಗೆ 1/12 ಇಸ್ ನಥಿಂಗ್ ಬಟ್ ಹೋಲ್ ಮಂತ್ನ ಅದು ಕ್ಯಾಲ್ಕುಲೇಟ್ ಮಾಡಿದ್ದೆ. 1/12 ಅಂತಂದರೆ 12 ಮಂತ್ಸ್ನ, ಮತ್ತು ಇಂಟ್ರೆಸ್ಟ್ ರೇಟ್ನ 100 ಅಂತ ಇದು ಮಾಡ್ಕೊಂಡಿದ್ದೆ. ಟೋಟಲ್ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ 40 + 30 ಮತ್ತು 0 70,000 ಬರುತ್ತೆ. ಸೊ ಹಾಗಾಗಿ ನಮಗೆ ಆನ್ಸರ್ ಬರುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಇನ್ ಕೇಸ್ ಮಂತ್ಸ್ ಕ್ಯಾಲ್ಕುಲೇಷನಲ್ಲಿ ರಾಂಗ್ ಆಗಿದ್ದರೆ ನಮ್ಮ ಪೂರ್ತಿ ಸಮ್ಸ್ ರಾಂಗ್ ಆಗುತ್ತೆ ಅಷ್ಟೇ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.